ಇವ್ರು ಯಾರಿಗೆ ನೋಟಿಸ್ ಕೊಟ್ಟವರಲ್ಲ, ನೀನು ಹಿಂಗೆಲ್ಲ ಮಾಡಿದ್ಯಾ, ದುಡ್ಡು ತಗೊಂಡಿದ್ಯಾ, ರೆಕಾರ್ಡಲ್ಲಿ ಬಂದಿದೆ, ಎಲ್ಲ ಚಾನಲ್ ಬಂದಿದೆ ಅಂತೇಳಿ ಮಂಜು ಅವರು ಕೊಟ್ಟ ಮೇಲೆ ಅವರೊಂದು ನೋಟಿಸ್ ಕೊಡ್ತಾರೆ. ಅಡ್ಜಸ್ಟ್ಮೆಂಟು ಇವು ಇಲಾಖೆ ಮತ್ತು ಅವನ ಮಧ್ಯೆ ಇರೋ ಅಡ್ಜಸ್ಟ್ಮೆಂಟು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ನೀಟಾಗಿ ಮಂತ್ರಿಗಳದ್ದು ಅವನು ಒಂದು ವಾಪಸ್ ಕೊಡ್ತಾನೆ. ಇದೆಲ್ಲ ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ಕೊಡ್ತಾನೆ ನೋಡಿ. ಅಲ್ಲಿ ಕಡತ ಚಾಲನೆಯಲ್ಲೇ ಆಗಲಿ ಅಥವಾ ಬಾಕಿ ಇರುವುದಿಲ್ಲ ಹಾಗೂ ನನ್ನ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ ಶ್ರೀ ರಮೇಶ್ ಎಂಬುವರ ಜೊತೆ ಹಾಗೂ ಯಾವುದೇ ವ್ಯಕ್ತಿಗಳ ಜೊತೆ ಲಂಚದ ಹಣಕ್ಕಾಗಿ ನಾನು ಬೇಡಿಕೆ ಇಟ್ಟಿರುವುದಿಲ್ಲ ಹಾಗೂ ಈ ಸಂಬಂಧ ನಾನು ದೂರವಾಣಿ ಸಂಭಾಷಣೆಯನ್ನು ಮಾಡಿರುವುದಿಲ್ಲ. ಇಲ್ಲಿ ಸಂಭಾಷಣೆ ಎಲ್ಲ ಇಲ್ಲೇ ಇದೆ, ನಿಮ್ಮ ಹತ್ರ ಪೂರ್ತಿ ಸಂಭಾಷಣೆ ಇದೆ, ಕೊಟ್ಟಿದ್ದೀನಿ ನಾವು, ಪತ್ರಿಕೆ ಎಲ್ಲದರಲ್ಲೂ ಬಂದಿದೆ. ಇದು ಯಾರೋ ದುರುದ್ದೇಶದಿಂದ ಕಪೋಲ ಕಲ್ಪಿತರಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ನನ್ನ ಧ್ವನಿಯನ್ನು ಸೃಷ್ಟಿಸುತ್ತಿದ್ದಾರೆ. ಅವನ ವಾಯ್ಸನ್ನು ಸೃಷ್ಟಿ ಮಾಡಿಬಿಟ್ಟವ್ರಂತ ಇವರೆಲ್ಲ ಚಾನಲ್ನವರು ಪತ್ರಿಕೆಯವರೆಲ್ಲ ಅವನ ವಾಯ್ಸ್ನೇ ಸೃಷ್ಟಿ ಮಾಡ್ಕೊಂಬಿಟ್ಟವ್ರು. ಏನು ಮಾಡೋಕ್ಕೆ ಕೆಲಸ ಇಲ್ಲ ಅವ್ರು, ಬೇರೆ ನಮಗೂ ಮಾಡೋಕ್ಕೆ ಕೆಲಸ ಇಲ್ಲ, ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಕೈ ಬಿಡಿ ನನ್ನನ್ನು ಅಂತ ಹೇಳಿದರು. ಅದಕ್ಕೆ ಮಂತ್ರಿಗಳದು ಸದರಿ ವಿಷಯ ಸಂಬಂಧಿಸಿದಂತೆ ಆಡಿಯೋ ಸಂಭಾಷಣೆಗಳು, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಕುರಿತು ಯಾವುದೇ ಸನ್ನದ್ಧದಾರರು ಅಥವಾ ಯಾವುದೇ ಬಾಧಿತ ವ್ಯಕ್ತಿಗಳು ದೂರು ಸಲ್ಲಿಸದ ಆದ ಕಾರಣ ಪ್ರಕರಣವನ್ನು ಮುಂದಿನ ತನಿಖೆ ನಡೆಸಲು ಕಷ್ಟವಾಗಿರುತ್ತದೆ. ಇಷ್ಟೆಲ್ಲ ವಿಡಿಯೋ ಕೊಟ್ಟ ಮೇಲೆ, ಆಲ್ ಇಂಡಿಯಾ ಚಾನೆಲ್ಗಳಲ್ಲಿ ಬಂದ ಮೇಲೆ ಇಲಾಖೆಯಿಂದ ಅವನಿಗೇನು ಮಾಡ್ತಾರೆ, ಸಂಬಂಧಪಟ್ಟ ವ್ಯಕ್ತಿಯ ದೂರು ಸ್ವೀಕರಿಸಿ ಸಂಪೂರ್ಣ ತನಿಖೆ ನಡೆಸಿ ಕಾನೂನು ಅಥವಾ ಕೈಗೊಳ್ಳೋ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಈ ಸರ್ಕಾರಕ್ಕೆ ಏನು ಹೇಳ್ಬೇಕು ನಾವು? ಇಷ್ಟೆಲ್ಲ ಕೊಟ್ಟ ಮೇಲೆ, ದಾಖಲೆ ಕೊಟ್ಟ ಮೇಲೂ ಆಯಿತು, ಇಲ್ಲ ಇವರ ಆಡಿಯೋ ಕೊಟ್ಟಿದ್ರಿ, ಹಿಂದೆ ನಮ್ಮ ಮುನಿರತ್ನ ಅವ್ರದ್ದೊಂದು ಯಾರೋ SC ST ಬೈದಿದ್ರೆ ಅಂತ ಹಾಕ್ಬಿಟ್ಟು ಜೈಲಿಗೆ ಹಾಕ್ಬಿಟ್ರು ಆಡಿಯೋ ಮೇಲೆ. ಅದನ್ನು ಫೋರೆನ್ಸಿಕ್ ಕಳಿಸಿದ್ರು. ಇಲ್ಲಿ ಯಾಕೆ ಒಂದು ಫೋರೆನ್ಸಿಕ್ ಕಳಿಸಿಲ್ಲ? ನೀವು ಶಾಮೀಲಾಗಿಲ್ಲ ಅಂದರೆ ಫೋರೆನ್ಸಿಕ್ ಕಳಿಸ್ಬೇಕಾಯ್ತಲ್ಲ. ಈಗ ಮುನಿರತ್ನ ಬೈದಿದ್ದಾರೆ, ಅದನ್ನು ತನಿಖೆ ಮಾಡಿದ್ದಾರೆ ಬೈದಿದ್ದಾರೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಕಳಿಸ್ತೀರಾ, ಜೈಲಿಗೆ ಕಳಿಸ್ತೀರಾ? ಇವನು ಇಷ್ಟೆಲ್ಲ ಆದಮೇಲೂ ಕೂಡ ಇವೊಂದು ಫೋರೆನ್ಸಿಕ್ ರಿಪೋರ್ಟೇ ಇಲ್ಲ, ಏನೂ ಇಲ್ಲ. ಇಂದ ಅವನ ಹೇಳಿಕೆ ತಗೊಂಡ್ರು, ಕ್ಲೋಸ್ ಮಾಡಿದ್ರು. ಎಲ್ಲನೂ ಉಂಟಾ? ಯಾವುದಾದ್ರೂ ಒಂದು ಕೋರ್ಟ್ಗಳಲ್ಲಾಗಲಿ ಇಲಾಖೆಗಳಾಗಲಿ ಅಪರಾಧಿನ ಕರೆದುಬಿಟ್ಟು, ಏನಪ್ಪ ನೀನು ಕಳ್ತನ ಮಾಡಿಲ್ಲ ಅಲ್ವಾ? ಇಲ್ಲ ಸರ್ ನಾನು ಮಾಡಿಲ್ಲ, ಬರ್ಕೊಡು ಹಂಗಂತ ಬರ್ಸ್ಕೊಂಡು ಕೊಟ್ಟಿದ್ದಾರೆ. ಈ ಮಂತ್ರಿಗೆ ಇದ್ರ ಬಗ್ಗೆ ಸಂಬಂಧ ಇಲ್ಲ ಅಂತಂದ್ರೆ, ಮಂತ್ರಿಗೆ ಲಿಂಕ್ ಇಲ್ಲ ಅಂದಿದ್ರೆ ಅವನು ಕ್ಷಣ ಮಾತ್ರದಲ್ಲಿ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ ಇದರಿಂದ ಪ್ರೂವ್ ಆಯ್ತಲ್ಲ. ಫಸ್ಟ್ ಕೇಸ್ ಇದು ಪ್ರೂವ್ ಆಯ್ತು. ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟು, ಮಂತ್ರಿಗಳೆಲ್ಲರೂ ಕೂಡ ಇಷ್ಟು ದಿನ ನಾವು ರಾಜಕಾರಣಿಗಳು MLAಗಳೆಲ್ಲ ಜಾತಿ ರಾಜಕಾರಣಗಳನ್ನು ಮಾಡ್ತಾ ಇದ್ರಿ, ಆ ಜಾತಿ ಈ ಜಾತಿ ಅಂತಲ್ಲಿ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳು ಇಳಿದ್ಬಿಟ್ಟವ್ರೆ. ಏನಂತ? ಜಾತಿ ಮೇಲೆ ರಾಜಕೀಯ. ಆ ಆಡಿಯೋ ಇದೆ, ಅದು ಎರಡನೇ ಆಡಿಯೋ ಇದೆ ನನ್ನ ಹತ್ರ. ಆ ಎರಡೇ ಆಡಿಯೋದಲ್ಲಿ ಅವನು ಕೇಳ್ತಾನೆ ಇವನ್ನ ಅಭ್ಯರ್ಥಿನ, ನೀವು JDS ಆಗಿರುವುದರಿಂದ 60 ಲಕ್ಷ ಕೊಡ್ಬೇಕಪ್ಪ, ನೀವು JDS ಆಗಿರೋದ್ರಿಂದ 60 ಲಕ್ಷ ಲಂಚ ಕೊಡಿ, ಬೇರೆಯವ್ರದ್ದಾದ್ರೆ 40 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಅವನು ಹೇಳ್ತಾರೆ, ಸರ್ ನಾನು JDS ಅಲ್ಲ, ಯಾವಾಗನ ಒಂದೊಂದ್ಸರಿ ಓಟ್ ಹಾಕ್ತೀನಿ ನಾನು ಅಷ್ಟೇ ಅಂತಾನೆ. ಇಲ್ಲಪ್ಪ, ಪೂರ್ತಿ ಜಿಲ್ಲೆಯಲ್ಲೆಲ್ಲ ನೀನು JDS ಅಂತ ಪ್ರೂವ್ ಆಗ್ಬಿಟ್ಟಿದೆ, ಅದಕ್ಕೆ ನೀನು ಒಪ್ತಾ ಇಲ್ಲ ಯಾರು ಮೇಲ್ಗಡೆಯವರು. ಅವನು ಚೌಕಾಸಿ ಮಾಡ್ತಾ ಇರೋವಂಥದ್ದು. ಅವನು
ಅಧಿಕಾರಿ ಹೇಳ್ತಾನೆ ಕೊನೆಯಲ್ಲಿ, ನೋಡಪ್ಪ ಏನು ಮಾಡ್ತಾನೆ, ಇದು ಇನ್ನೊಂದು ಅದನ್ನು ಆಮೇಲೆ ಹೇಳೋಣ ಅಂತಿದ್ದೆ, ಇವಾಗ ಹೇಳ್ಬಿಡ್ತೀನಿ. ಇವನೇನು ಮಾಡ್ತಾನೆ, ಅದನ್ನೆಲ್ಲ ಅವನ ಆಫೀಸಿಗೆ ಹೋಗಿ ರೆಕಾರ್ಡ್ ಮಾಡಿಬಿಡ್ತಾನೆ ಪೂರ್ತಿ. ಅಲ್ಲಿ ಹೋಗಿ ಮಾತಾಡಬೇಕಾದ್ರೆ ಎಲ್ಲ ಪೂರ್ತಿ ರೆಕಾರ್ಡ್ ಮಾಡಿಬಿಡ್ತಾನೆ. ಏನು ಒಂದು ರೆಕಾರ್ಡ್ ಮಾಡಿ ಅವ್ನು ತೋರಿಸ್ತಾನೆ, ನೋಡಿ ನಿಂದೆಲ್ಲ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ಮಾಡಿಕೊಡು, ಇಲ್ಲ ಅಂದರೆ ನಿನ್ನ ಹಿಡ್ಕೊಟ್ಬಿಡ್ತೀನಿ ಅಂತ ಹೋಗ್ತಾನೆ. ಅವಾಗ ಈ ನಾಟಕ ಎಲ್ಲ ಶುರು ಆಗ್ತತೆ. ಅವಾಗ ಅವನೇನು ಮಾಡ್ತಾನೆ, ಅಣ್ಣ ನಾನು ಒಳ್ಳೇನು, ನಂದು ಏನು ರೆಕಾರ್ಡ್ ಮಾಡಿದ್ಯೋ ಕೊಟ್ಬಿಡು, ನೀನು ಹೇಳಿದ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ. ಆಯಿತು ಮಾಡಿಕೊಡು ಅಂತಾನೆ. ಇಲ್ಲ, ಒಂದು ಕೆಲಸ ಮಾಡು, ನೀನು ಯಾವ ಜಾತಿ ಅಣ್ಣ? ಕಿತ್ಕೊಂಡಿರೋದು ಒಕ್ಕಲಿಗ ಅಶೋಕಣ್ಣ, ಕಿತ್ಕೊಂಡಿರೋದು ಅವನ್ನ 3-4 ಜನ ಸೇರಿಸಿ ಅವನಂತ ವಿಡಿಯೋ ಕಿತ್ಕೊಂಡಿರೋದು, ವಿಡಿಯೋನ ಆಡಿಯೋ ಇಟ್ಕೊಂಡಿದ್ದಾನೆ, ವಿಡಿಯೋನ ಬೈ ಫೋರ್ಸ್ ಕಿತ್ಕೊಂಡಿರೋದು. 2 ಮಾಡಿದ್ದಾನೆ, ವಿಡಿಯೋ ಒಂದು ಆಡಿಯೋ ಒಂದು. ವಿಡಿಯೋನ ಕಿತ್ಕೊಂಡ್ಬಿಟ್ಟಿದ್ದಾರೆ, ಆಡಿಯೋ ಇರುತ್ತೆ ಸಿಕ್ಕಾಕೊಂಡ್ಬಿಟ್ಟೈತಿ. ಈಗ ಸಿಕ್ಕಾಕೊಂಡು ಆಟ. ಅದಕ್ಕೆ ಅವನು ಕೊಡು 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 ಇದೆಲ್ಲ ಐತೆ. ನಿಮ್ಗೆ ಓದು ಅಂದರೆ ಭಾಳ ಜಾಸ್ತಿ ಐತೆ ಓದೋಕ್ಕೆ. ಓದ್ತೀನಿ, ಒಂದು 2 ಲೈನ್ ಓದ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನು ಅಂದರೆ, ಹಾಂ ಅದು ಅದ್ರಲ್ಲಿ ಹೇಳ್ತಾನೆ, ನಾಗಶಯನ ಅಂತ. ಆಯಿತು, ಕ್ಯಾಮ್ರಾ ಕೊಟ್ಟರೆ ನಿಂದು ಏನಾದರೂ ಮಾಡಿ, ಇಲ್ಲ ಅಂದ್ರೆ ನಾನು ಏನು ಮಾಡಲ್ಲ, ಅದೇನು ಮಾಡ್ಕೊತೀವಿ ಮಾಡ್ಕೊ ಅಂತ ಹೇಳ್ತಾನೆ ಅಧಿಕಾರಿ. ರೆಕಾರ್ಡ್ ಮಾಡಿರೋದು ಕೊಡು ಅಂತ ಅವನು ಹೇಳಿರೋದೆ. ಇದು ನಿಂದು ಏನಿದೆಯೋ ನಾನು ಮಾಡಿಕೊಡ್ತೀನಿ, ಮಾಡಿಕೊಡೋ ಜವಾಬ್ದಾರಿ ನಂದು ನೋಡಪ್ಪ. ಎಲ್ಲೂ ಇದನ್ನು ಡಿಸ್ಕ್ಲೋಸ್ ಮಾಡಬೇಡ, ಯಾರಿಗೂ ಹೇಳ್ಬೇಡ, ಯಾವ ಲೈಸೆನ್ಸು ಡಿಸ್ಕ್ಲೋಸ್ ಮಾಡಬೇಡ, ಏನು ಬೇಕೋ ನಾನು ಮಾಡಿಕೊಡ್ತೀನಿ ಅಂತಾನೆ. ನಾಗಶಯನ, ನೋಡು ಸುಂದರು, ನಾನು ನಿನಗೆ ಈಗ ಏನು ಕೆಲಸ ಆಗಬೇಕು, ನಾನು ಚೆಲುವಪ್ಪಾಜಿ ಗೌಡ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಂದು. ನಾನು ಏನು ಜಾಣ್ಮೆ ಉಪಯೋಗಿಸ್ತೀನಿ, ಏನು ತಲೆ ಉಪಯೋಗಿಸ್ತೀನಿ, ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ನೀನು ನನ್ನ ಮೇಲೆ ನಂಬಿಕೆ ಇಡು, 100% ಅದನ್ನು ಕೊಟ್ಟು ಬಿಡು, ಆ ಆಡಿಯೋನ ಕೊಟ್ಟು ಬಿಡು, ಹೋಗು. ಇಲ್ಲ ಅಂದರೆ ನಿನ್ನ ಕೆಲಸ ಆಗೋದು ಇಲ್ಲ ಮಾತ್ರ. ಭಾಳ ಕಷ್ಟ ಗೊತ್ತಾಯ್ತಾ, ನೀನು ಸುಮ್ಮನೆ ನೀನಾಗಿದ್ದು ನೀನೇ ಈ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಗಲಾಟೆ ಮಾಡಬೇಡ, ಬಾ ಇಲ್ಲಿ, ನೀನು ನನ್ನ ತಮ್ಮನ ಥರ, ಅದನ್ನು ಕೊಟ್ಬಿಡು ಕ್ಯಾಸೆಟನ್ನು ಅಂತ ಹೇಳ್ತಾ ಇದ್ದಾನೆ. ಅದು ಬಿಟ್ಟು ಕೊನೆಗೆ ಅರ್ಜಿದಾರ, ಸರ್ ನಿಜವಾಗೂ ನಮ್ಮಿಂದ ಏನು ಅಂತ ಆದರೆ ಯಾವುದಾದ್ರೂ ಏನಾದರೂ ಇದ್ರೆ ಮಾಡಿಕೊಡಿ ಅಂತಾರೆ. ನಾಗಶಯನ ಅಧಿಕಾರಿ, ಆಯ್ತಪ್ಪ ನೀನು ಮಾಡಲ್ಲ, ಕೊಡು, ಅದನ್ನು ಕೊಟ್ಟುಬಿಡು, ಬಿಟ್ಟು ಹೋಗು. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಲೈಕ್ ಮೈ ಬ್ರದರ್, ಆಯ್ತಾ? ವಿಶ್ವಾಸ ಇಡಬೇಕು ಕಣೋ ಅಧಿಕಾರಿಗಳ ಮೇಲೆ. ನಿನ್ನ ಕೆಲಸ ಆಗಿಲ್ಲ ಅಂತ ದಿವಸಕ್ಕೆ ಗಾಂಧೀಜಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಗಾಂಧೀಜಿ ತಂದ್ಬಿಟ್ಟು. ಅವರು ಬೇಡ ಅಂತಾರೆ. ಅಶೋಕಣ್ಣ, ಇದು ಯಾವ್ದೋ ಹೊಸ ಡೈಲಾಗ್, ಗಾಂಧೀಜಿ ಎಲ್ಲಾರು. ನಾಗಶಯನ ಅವನು ಅಧಿಕಾರಿ, ನೀನು ಮಾಡಲ್ಲ, ಕೊಡು, ಅದನ್ನು ಕೊಟ್ಬಿಡು, ಬಿಟ್ಟು ಹೋಗು. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಲೈಕ್ ಮೈ ಬ್ರದರ್, ಆಯ್ತಾ? ವಿಶ್ವಾಸ ಇಡು ಕಣೋ, ಅಧಿಕಾರಿಗಳ ಮೇಲೆ ವಿಶ್ವಾಸ ಇಡು. ನಿನ್ನ ಕೆಲಸ ಆಗಿಲ್ಲ ಅಂತ ದಿವಸಕ್ಕೆ ಗಾಂಧೀಜಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇದ್ದೀನಿ. ನಾನು ಒಂದು ನಂಬಿಕೆ, ವಿಶ್ವಾಸಕ್ಕೋಸ್ಕರ ಕೆಲಸ ಮಾಡೋ ಜನ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಈ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಸಚಿವರು. ಚರ್ಚೆನೇ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಅಲ್ಲ ಸರ್, ಯಾರೇ ಈ ಹಗರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಹೋಗಿದೆ ಅನ್ನೋದನ್ನ ಮಂತ್ರಿಗಳ ಬಹಿರಂಗ ಮಾಡಿ ರಾಜೀನಾಮೆ ಬಿಸಾಕಿ ಹೋಗ್ಬೇಕು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಅಗತ್ಯ ಮಾನ ಮರ್ಯಾದೆ ಸರ್ಕಾರಕ್ಕೆ ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟುಕೊಂಡು ಸಚಿವರು ಮೌನವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಇಡೀ ಮೌನವಾಗಿ ಚರ್ಚೆ ಮುಖ್ಯಮಂತ್ರಿಗಳ ಕರೆದು